ಭಾಗವಹಿಸಲಿಕ್ಕೆ ನಾನು ಇಲ್ಲಿ ಇವತ್ತು ರಾಜಸ್ಥಾನಕ್ಕೆ ಬಂದಿದ್ದೇನೆ. ಅತ್ಯಂತ ಸಂತೋಷ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಂದು ಪ್ರತಿ ವರ್ಷವೂ ಕೂಡ ಮೀಡಿಯಾ ಫೌಂಡೇಶನ್ ಸಂಸ್ಥೆಯವರು ರಾಷ್ಟ್ರದ ವಿವಿಧ ರಾಜ್ಯಗಳಿಂದ ವಿವಿಧ ದೇಶಗಳಿಂದ ಯುವ ಪ್ರತಿನಿಧಿ ಕರೆಸಿಕೊಂಡು ಸಮಾಜದ ವಿವಿಧ ವರ್ಗ ಹಂತದಲ್ಲಿ ಭವಿಷ್ಯದ ಜನಾಂಗ ಯಾವಾಗ ಇರಬೇಕು ಅಂತ ಆ ಒಂದು ಜನಜಾಗೃತಿ ಮೂಡಿಸೋ ಕಾರ್ಯಕ್ರಮವನ್ನು ಈಗಿರುವಂಥ ಅತ್ಯಂತ ಗೌರವಿತ ಹಿರಿಯ ಗಣ್ಯ ವ್ಯಕ್ತಿಗಳಿಂದ ಅವರಿಗೆ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡೋ ಮೂಲಕ ಈ ದೇಶವನ್ನು ಬಲಿಷ್ಠಗೊಳಿಸಲಿಕ್ಕೆ ಬೇಕಾಗುವಂಥ ಎಲ್ಲ ಕಾರ್ಯೋಜನೆ ಇವತ್ತು ಹಮ್ಮಿಕೊಂಡಿದ್ದಾರೆ. ಇದರ ಮುಖ್ಯಸ್ಥರಾದ ಅಶುತೋಷ್ ಮತ್ತು ಇಡೀ ಅವರ ತಂಡವನ್ನು ನಾನೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ. ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಇದು ಸಮಾಜಕ್ಕೆ ಮತ್ತು ದೇಶಕ್ಕೆ ಪೂರಕವಾಗಿ ಬರಲಿ. ಭವಿಷ್ಯದ ದಿನಗಳಲ್ಲಿ ಭಾರತ ಬಲಿಷ್ಠವಾದ ಮತ್ತು ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಲಿಕ್ಕೆ ಇದೆಲ್ಲವೂ ಕೂಡ ಒಂದು ಪ್ರೇರಣೆ ಆಗಲಿ ಅಂತೇಳಿ ನನ್ನ ಶುಭಾಶಯ ಸಲ್ಲಿಸ್ತೇನೆ.